ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಗೌರಿ ಹಬ್ಬ. ಹಂಗಾಗಿ ನಾನು ಬೆಳಗ್ಗೆ 4:15 ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ರೆಡಿಯಾಗಿದ್ದೀನಿ. ಇವಾಗ ಬಾಗಿಲು ಪೂಜೆ ಮಾಡಿ ದೇವ್ರ ಮನೆ ಪೂಜೆ ಮಾಡಬೇಕು. ಇವತ್ತಿನ ದಿನ ಏನೇನಾಗುತ್ತೆ ನಾನು ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲಿ ಹೋಗ್ತೀನಿ ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ ಏನೇ ಫಸ್ಟ್ ವೀಡಿಯೋ ಮಾಡಿದೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಗಾಯ್ಸ್, ಇವಾಗ ಹೋಗ್ಬಿಟ್ಟು ಫಸ್ಟ್ ದೇವ್ರ ಮನೆಗೆಲ್ಲ ಹೂವು ಮಾಡಿಸಿ ಆಮೇಲೆ ಬಾಗಿಲು ಪೂಜೆ ಮಾಡೋಣ. ನಾನು ನೆನ್ನೆ ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ. ಹಂಗಾಗಿ ಮನೆ ಗಾಯ್ಸ್ ಇವಾಗ ಹೋಗೋಣ. ಹೆಂಗೆ ಪೂಜೆ ಮಾಡ್ತೀನಿ ಏನು ಅನ್ನೋದನ್ನ ಫುಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಆಲ್ರೆಡಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಬನ್ನಿ ಹೋಗೋಣ. ಈಗ ನಾನು ಬೆಳಗ್ಗೆ ಎದ್ದು ಏನೇನು ಮಾಡಿದೆ ಅನ್ನೋದನ್ನ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದೇ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ನಾನು ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೊಸಲಿಗೆಲ್ಲ ರಂಗೋಲಿ ಹಾಕ್ಕೊಂಡೆ ನಾನು. ನಾನು ಹೊಸಲೆಲ್ಲ ತೊಳ್ಕೊಂಡು ಹೊಸಲಿಗೆಲ್ಲ ಕುಂಕುಮ ಇಟ್ಕೊಂಡು ಆಮೇಲೆ ಹಸ್ತದೆಲ್ಲ ರಂಗೋಲಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಸ್ತದೆಲ್ಲ ರಂಗೋಲಿ ಹಾಕ್ಕೊಂಡೆ. ನಾನು ಫಸ್ಟೇ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ನಾನು ಪೇಂಟಲ್ಲಿ. ಅದಾದಮೇಲೆ ಫ್ರೆಶ್ ಆಗಿ ಬಂದುಬಿಟ್ಟು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿದ್ದೆ. ಅದಕ್ಕೆಲ್ಲ ಹೂ ಮೂಡಿಸ್ಬಿಟ್ಟು ಇಟ್ಬಿಟ್ಟು ಹೋದರೆ ಆಮೇಲೆ ಬಂದ್ಬಿಟ್ಟು ದೀಪ ಹಚ್ಚಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ದೇವ್ರ ಮನೆಗೆ ಕಳ್ಸೋಕ್ಕೆಲ್ಲ ಕಾಯಿ ಇಟ್ಬಿಟ್ಟು ಹೂವೆಲ್ಲ ಮೂಡಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಹೊಸಲು ಪೂಜೆ ಮಾಡೋಕ್ಕೆ ಹೋಗ್ತೀನಿ. ಇಲ್ಲಿ ನಾನು ದೇವ್ರ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಆದಮೇಲೆ ಪೂಜೆ ಫಸ್ಟು ಹೊಸಲು ಪೂಜೆ ಮಾಡಿದ್ಮೇಲೆ ದೇವ್ರ ಮನೆ ಪೂಜೆ ಮಾಡಬೇಕು. ಹಾಗಾಗಿ ಅದಾದಮೇಲೆ ಹೊಸಲು ಪೂಜೆ ಮಾಡೋಕ್ಕೆ ಬಂದೆ ನಾನು. ಇಲ್ಲಿ ನಮ್ಮ ಅಮ್ಮನ ಮನೆಯಿಂದ ಏನು ನಾನು ಬಾಗಿನ ಕೊಟ್ಟಿರ್ತಾರಲ್ಲ ಅದೇ ಬಾಗಿನದ ಎಲ್ಲ ಅದೇ ಸಾಮಾನು ಇಟ್ಬಿಟ್ಟೆ ನಾವು ಹೊಸಲು ಪೂಜೆ ಮಾಡಬೇಕು. ಎಲ್ಲ ಹಣ್ಣು ಕಾಯಿ ಎಲ್ಲನೂ ಇಟ್ಟು ಅದಾದಮೇಲೆ ಇಲ್ಲಿ ಅರ್ಶಿನ ಕುಂಕುಮ ಪ್ರತಿಯೊಂದು ಏನು ಕೊಟ್ಟಿರ್ತಾರೆ ಅವರು ಅದನ್ನೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು, ಬಳೆಯಿಂದ ಹಿಡಿದು ಎಲ್ಲನೂ. ಆಮೇಲೆ ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಹೊಸಲಿಗೆ ಕಾಯಿ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಬಾಳೆಹಣ್ಣು ಎಲೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ಇಲ್ಲಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇಲ್ಲಿ ನಮಗೆ ಬಾಗಿನ ಕೊಟ್ಟಿರೋದ್ರಲ್ಲಿ ರಾಖಿ ಇರುತ್ತೆ, ಅದನ್ನು ನಮ್ಮ ಅಣ್ಣಂಗೆ ಕಟ್ಟಬೇಕು. ಹಾಗಾಗಿ ನಮ್ಮ ಅಣ್ಣ ಮನೇಲೇ ಇದ್ನಲ್ಲ, ಅದಾದಮೇಲೆ ನಾನು ರಾಖಿನೂ ಕಟ್ಟಿದೆ ಅವನಿಗೆ. ಅದಾದಮೇಲೆ ದೇವ್ರ ಮನೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ನಾನು. ದೇವ್ರ ಮನೆ ಪೂಜೆ ಮಾಡ್ಕೊಳ್ಳೋಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ದೀಪಕ್ಕೆ ಹಚ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಪೂಜೆ ಎಲ್ಲ ಆಯಿತು. ಈಗ ತಣ್ಣೀರೆಲ್ಲ ಹೋಗ್ತಿದ್ದೀವಿ. ನಮ್ಮ ಆಂಟಿ ಇವತ್ತು ಹಾಲು ಕುಸ್ತಿದ್ದಾರೆ, ಹಂಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಹಂಗೆ ಅಮ್ಮ ಪೂಜೆ ಮಾಡಬೇಕಿತ್ತು, ಹಂಗೆ ಅಲ್ಲೇ ಅಮ್ಮ ಪೂಜೆ ಮಾಡಿಸ್ಕೊಂಡು
ಬರೋಣ ಬನ್ನಿ, ನಾನು ಮುಡಿ ಆಗಿದ್ದೀನಿ, ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಬೆಳಗ್ಗೆ ತುಂಬ ಚೆನ್ನಾಗೈತೆ, ಪ್ರಶಾಂತವಾಗೈತೆ. ಈಗ ಟೈಮ್ ಬಂದು ಏನೊಂದು 6:15 ಆಗಿದೆ ಅಷ್ಟೇನೆ. ನಾನು ಎದ್ದಿದ್ದು 4 ಗಂಟೆಗೆ, 4:15 ಎದ್ದಿದ್ದು ನಾನು. ಇಲ್ಲಿ ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬಂದ ತಕ್ಷಣ ಇಲ್ಲಿ ಹೊಸಲು ಪೂಜೆ ಮಾಡಿದರು ಅಮ್ಮ. ಆಮೇಲೆ ಒಳಗಡೆ ಬಂದಿದ್ದೆ ದೇವ್ರ ಮನೆ ಪೂಜೆ ಮಾಡ್ತಿದ್ರು. ಅಲ್ಲೇ ನಾನು ನಿಂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೆ. ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದೆ. ನಾನು ಮಾಡಿಬಿಟ್ಟು ಅದಾದಮೇಲೆ ಆಂಟಿ ಮನೆಗೆ ಓಡಬೇಕಿತ್ತು, ಯಾಕಂದರೆ ಹಾಲು ಉಗಿಸ್ತೀನಿ ಅಂತ ಹೇಳಿದ್ರಲ್ಲ. ಹಂಗಾಗಿ ಬೇಗ ಪೂಜೆ ಮಾಡಿಕೊಂಡು ಅಮ್ಮ ನಾವು ಹೋಗಿದ್ವಿ. ನಾವೀಗ ನಮ್ಮ ಆಂಟಿ ಹಾಲು ಉಗಿಸ್ತಿದ್ದಾರಲ್ಲ ಅಲ್ಲಿದ್ದೀವಿ. ಬನ್ನಿ ಗೈಸ್, ಮನೆ ಹಂಗೆ ಸಿಂಪಲಾಗಿ ಮನೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಇದು ಒನ್ BHK. ನಮ್ಮ ಆಂಟಿ ಮನೇಲಿ ಇರೋದೆ 2-3 ಜನ ಅಷ್ಟೇ ಇರ್ತಾರೆ. ಹಾಗಾಗಿ 1 BHK ಸಾಕು ಅಂತ ಅಂದ್ಕೊಂಡು ಮಾಡಿದ್ದೀರಿ. ಬನ್ನಿ ತೋರಿಸ್ತೀನಿ. ಹೊರಗಡೆ ಬರ್ತಿದ್ದಾರೆ ನೋಡ್ಕೊಳ್ಳಿ. ನಮ್ಮ ಆಂಟಿ ಪೂಜೆ ಮಾಡಿ, ನಮ್ಮ ಅಣ್ಣ ಇಲ್ಲಿ ಕೂತಿದ್ದಾನೆ, ನನ್ನ ತಂಗಿ ಹಾಯ್ ಮಾಡೆ. ನಮ್ಮ ಆಂಟಿ ಬಳೆ ತೊಡ್ಕೊ ಅಂತ ತಗೊಬಂದು ಕೊಡ್ತೈತೆ. ಆಗುತ್ತೆ ನಿನ್ನ ಅಮ್ಮಕ್ಕೆ ತೊಡು ಬುಡಾಂಟಿ ತೊಡ್ಕೊತೀನಿ. ನಾನು ತೊಡ್ಕೊತೀನಿ ಅಂದೆ ತಾನೆ, ಬಿಡು ಓಲಿ. ನೋಡಿ ಗೈಸ್ ಮನೆ ಇದ್ವಿ, ಇವ್ರಿಗೆ ಗೊತ್ತಿಲ್ಲ ಶತ್ರು. ಹೊಟ್ಟೆ ಉರಿ ಕೆಲವು ಜನಗಳಿಗೆ. ಏನು ಮಾಡ್ತೀರಾ? ದೇವ್ರ ಮನೆ. ನಾನು ನನ್ನ ತಂಗಿ ಜಾಲಿ ರೈಡ್ ಹೋಗ್ತೀವಿ ಇವತ್ತು. ಇವಾಗ ಪಕ್ಕದ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಇಲ್ಲಿ ಪರಿಚಯ ಇರೋರೇ ಇರೋದು, ಇಲ್ಲಿ ಪಕ್ಕ ಗೊತ್ತಿರೋರು. ಹಂಗಾಗಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ನಾನು ನನ್ನ ತಂಗಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಬನ್ನಿ 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 ಬನ್ನಿ. A few moments later. ಗಾಯ್ಸ್, ಇವಾಗ ನಮ್ಮ ಅಕ್ಕ ತಿಂಡಿ ಮಾಡ್ತಿದ್ದಾಳೆ. ಏನು ತಿಂಡಿ ಅಂತ ಕೇಳೋಣ ಬನ್ನಿ. ಅಕ್ಕ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಕಣ್ಣಲ್ಲೆಲ್ಲ ನೀರು ಬರೆಸ್ಕೊಂಡು ಈರುಳ್ಳಿ ಕುಯ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಆಮೇಲೆ ಪಾಯಸ. ಆಗ ನಮ್ಮ ಅಕ್ಕ ಕುಕ್ಕರಲ್ಲಿ ಅಕ್ಕಿ, ಬೇಳೆ ಮತ್ತು ಇದು ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದಾಳೆ. ಇನ್ನೂ ವಿಷಲ್ ಆಗಿಲ್ಲ. ಇಲ್ಲಿ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಡೋಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಅಲ್ಲಿ ನಮ್ಮ ಮನೆ ಪಕ್ಕದ ಆಂಟಿಗೆ ಬಂದಿದ್ರು. ಹಂಗಾಗಿ ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಅವರು ನಮ್ಮನ್ನು ಅರ್ಶಿನ ಕುಂಕುಮ ಕರೆದ್ರು. ಕೆಳಗಡೆ ಮೆಟ್ಲಿಡ್ಕೊಂಡು ಹೆಂಗೆ ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ಇಲ್ಲೇ ಕಾಂಪೌಂಡ್ ಹಾರ್ತಿದ್ವಿ ನಾನು ಮತ್ತು ನಮ್ಮಮ್ಮ. ಕಾಂಪೌಂಡ್ ಹಾರ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲೇ ಅರ್ಶಿನ ಕುಂಕುಮ ತೊಗೊಂಡ್ವಿ. ಅದಾದಮೇಲೆ ಅಲ್ಲೇ ಈಚೆ ಬಾಕ್ಲಲ್ಲಿ ಕೂತ್ಕೊಂಡ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡ್ವಿ. ಆಮೇಲೆ ನನ್ನ ತಂಗಿನೂ ಬಂದುಬಿಟ್ಲು ಮೆಟ್ಲು ಇಳ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವರು ಗೌರಿ ದಾರ ಎಲ್ಲ ಕಟ್ಬಿಟ್ಟು ನಮಗೆ ಅರ್ಶಿನ ಕುಂಕುಮ ಕೊಟ್ಟರು. ನಮಗೆ ಇವಾಗ ನೋಡಿ ನಮ್ಮ ಅಕ್ಕ ಕಾಂಪೌಂಡ್ ಹಾರಿ ನಮ್ಮನೆ ಆಂಟಿ ಕರೆದಿದ್ದಾರೆ ಅಂತ ಮೇಲ್ಗಡೆ ಹೋಗ್ತಿದ್ದೀವಿ. ಮನೆಗೆ ಹೋಗ್ತಿದ್ದೀವಿ. ನೋಡಿ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಹೋಗ್ತಿದ್ದಾರೆ. ಅದಾದಮೇಲೆ ನನ್ನ ತಂಗಿ ಬಿಸಿಬೇಳೆ ಬಾತಿಗೆ ಒಬ್ಬರನ್ನ ರೆಡಿ ಮಾಡ್ತಿದ್ಲು. ನಾನು ಹೇಳಿದೆ, ಹಂಗೆ ರೆಡಿ ಮಾಡಿದ್ಲು. ನಾನು ಇವಾಗ ಬಿಸಿಬೇಳೆ ಬಾತಿಗೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಅಕ್ಕ ಪಾಯಸ ಮಾಡ್ತಿದ್ದಾಳೆ. ಯಾವ ಪಾಯಸ ಅಂತ ಕೇಳಿ ನಾನು ಶಾವಿಗೆ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡು ತಿಂದ್ಬಿಟ್ಟು ನಮ್ಮ ಆಂಟಿ ಮನೆಗೆ ಹೋದ್ವಿ. 2000 years later. ಇಲ್ಲಿ ನಮ್ಮ ಆಂಟಿ ಮನೆಗೆ ಹೋಗಿ ಎಲ್ಲ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿದ್ರು. ನಾವು ಪ್ಯಾಕ್ ಮಾಡಿದ್ವಿ. ಗೈಸ್, ಈಗ ಮನೆ ಎಲ್ಲ ಶಿಫ್ಟ್ ಮಾಡೋಕ್ಕೋಸ್ಕರ ಕಾಯ್ತಿದ್ವಿ. ನಮ್ಮ ಆಂಟಿ ಇಲ್ಲ, ನಾವೇ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ತುಂಬಿಕ್ಕಿದ್ದೀವಿ ಬಟ್ಟೆ ಎಲ್ಲ. ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ, ಇನ್ನು ಮನೆ ಹತ್ರನೂ ಹೋಗಿಲ್ಲ, ಹೊರಡಬೇಕು. ಇದೊಂದು ಚೂರು ಇದು ಮಾಡ್ಕೊಂಡು. ಗೈಸ್ ನೋಡಿ, ಮನೆ ಖಾಲಿ ಮಾಡ್ತಿದ್ವಿ. ಈ ಮನೆಗೆ ನಮ್ಮ ಆಂಟಿ ಬಂದು 4 ವರ್ಷ ಆಗಿತ್ತು. ಅದೇ ಚಿಕ್ಕದಾಗ್ತಿತ್ತು, ತುಂಬ ಚಿಕ್ಕದಿತ್ತು. ಅದಕ್ಕೋಸ್ಕರ ಆ ಮನೆಗೆ ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ವಿ ಅನ್ಸ್ಬೋದು. ಯಾರಿಗೆ ಕಳಿಸ್ತಾ ಇದೆಯಾ? ಯಾರಿಗೂ ಇಲ್ಲ. ಬ್ಲಾಗ್ ನಮ್ಮತ್ತೆ ಗೈಸಿಗೆ ನಾನು ಮನೆ ಹತ್ರ ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಇಳಿಸ್ಕೊಡೋಕ್ಕೆ ಸ್ವಲ್ಪ ಇಳಿಸ್ಕೊಟ್ಬಿಟ್ಟು ನಾನು ಮನೆಗೆ ಹೊರಡ್ತೀನಿ. ನಾಳೆಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಬೇಕು. ಕೆಲಸ ಇದೆ ಒಟ್ಟಿನಲ್ಲಿ.
ಗೈಸ್ ಈಗ ಸಂಜೆ 7 ಗಂಟೆ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ನಾಳೆ ಗಣಪತಿ ಕೂರ್ಸೋಕ್ಕೆ ಬ್ಯಾಕ್ಗ್ರೌಂಡು ಡಿಸೈನ್ ಮಾಡಬೇಕಿತ್ತು. ಸೊ ಅದಕ್ಕೇ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಂದುಬಿಟ್ಟು ನಾನು ಡಿಸೈನ್ ಮಾಡೋಣ ಅಂತ ಸಿಂಪಲಾಗಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲಾಗಿ ಮಾಡ್ತೀನಿ. ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ತೀನಿ ನಾನು. ಬನ್ನಿ ಗೈಸ್ ಇವಾಗ ನಾನು ಹೆಂಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ. ನಾನು ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿ ಅದಾದಮೇಲೆ ಮುರಳಿಯವ್ರು ಬಂದರು. ಬಾ ಸಿಟಿಗೆ ಹೋಗಿ ಬಂದುಬಿಡೋಣ ಇವಾಗಲೇ, ಮತ್ತೆ ಬೆಳಗ್ಗೆ ಹೋಗಿ ಗಣಪತಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ನಾನು ಮತ್ತು ಮುರಳಿಯವರು ಗಣಪತಿ ತರೋಕ್ಕೆ ಹೊರಟ್ವಿ ನಾವು. ಮಸ್ತಾಗಿದೆ ಗಾಯ್ಸ್. ಈಗ ನಾನು ಮುರಳಿಯವರು ಗಣಪತಿ ತೊಗೊಬರೋಕೆ ಹೋಗ್ತಾ ಇದ್ದೀವಿ ಸಿಟಿಗೆ. ಸಕ್ಕತ್ತಾಗಿದೆ ಈ ಸತಿ ಹಾಸನಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಮಸ್ತಾಗಿ ಮಾಡಿದ್ದಾರೆ ಮಾತ್ರ, ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಮಾತ್ರ. ಒಬ್ರಿಗೊಬ್ರು ಒಂದೊಂದು ಏರಿಯಾದಲ್ಲಿ ಕಾಂಪಿಟೇಷನ್ ಅನಿಸುತ್ತೆ. ಮೇ ಬಿ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ನಾವು ಬಂದುಬಿಟ್ಟು ಗಣಪತಿ ತೊಗೊಂಡ್ವಿ. ಯಾವ ಗಣಪತಿ ಅಂದ್ಬಿಟ್ಟು ನಾಳೆ ಬ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ಗೈಸ್ ನಾವೀಗ ಎಲ್ಲನೂ ತೊಗೊಂಡು ಆಟೋದಲ್ಲಿ ಹೋಗ್ತಿದ್ದೀನಿ. ನಮ್ಮ ಅಣ್ಣನ ಬರೋಕ್ಕೆ ಹೇಳಿದೆ, ಇದೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಬರೋಕ್ಕೆ ಹೇಳಿ ಆಟೋದಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಮುರಳಿ ಮತ್ತು ನನ್ನ ತಂಗಿ ಮುಂದೆ ಹೋಗ್ತಿದ್ದಾರೆ. ನಾನು ಗಣೇಶ ಮತ್ತು ಗೌರಿನ ಇಟ್ಕೊಬೇಕಿತ್ತಲ್ಲ ಆಟೋದಲ್ಲಿ ಕೂತ್ಕೊಂಡು, ಸೊ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಈಗ ಹೋಗಿ ಆರತಿ ಮಾಡಿ ಒಳಗಡೆ ತೊಗೊಂಡು ಗೌರಿನೂ ಗಣೇಶನ್ನು ಆಮೇಲೆ ಊಟ ಮಾಡಿ ಮಲ್ಕೊತೀನಿ. ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಏನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಗೈಸ್ ಇವಾಗ ಔಟ್ನ ಮನ್ಕೊಳ್ಳೋ ಗಂಟೆ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ನಮ್ಮಮ್ಮ ಗೌರಿಗೂ ಗಣೇಶನಿಗೂ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಗೈಸ್ ಈಗ ಎಲ್ಲ ಆಯಿತು, ಮುಗೀತು. ಗಣಪತಿನ ತೊಗೊಂಬಂದಾಯಿತು ಮನೆಗೆ. ಇನ್ನು ನಾಳೆ ಗಣಪತಿ ಕೂರಿಸ್ಬೇಕು. ನಾಳೆ ಬ್ಲಾಗಲ್ಲಿ ಗಣಪತಿ ಕೂರಿಸೋದು ಮತ್ತು ಡೆಕೋರೇಷನ್ ಏನು ಮಾಡಿದ್ದೀನಿ ಅದನ್ನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಅದಾದಮೇಲೆ ಇವಾಗ ಊಟ ಎಲ್ಲ ಆಯಿತು ನಮ್ಮದು. ಊಟ ಆಗಿ ಇವಾಗ ಮಲ್ಕೊಳ್ಳೋಣ. ಇನ್ನೇನು ಟೈಮ್ ಆಯಿತು. ನಾನು ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ತುಂಬ ನಿದ್ದೆ ಬರ್ತೈತೆ. ಈಗ ಆಲ್ರೆಡಿ ಟೈಮ್ 11 ಗಂಟೆ ಆಗೇ ಹೋಯ್ತು. ಹಂಗಾಗಿ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ. ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಫುಲ್ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.